ನಾವು ಇರ್ಲಿಕತ್ತೀವಲ್ಲ ಇದು ಜೀವನ ನಮ್ಗೆ ಹೆಂಗೆ ಅನಿಸ್ಬಿಡ್ತದೆ ಒಂದೊಂದ್ಸಲ ಅಂತಂದ್ರೆ ಏನಪ್ಪ ನನ್ನ ಸಲುವಾಗಿ ಬದುಕಲಾಗತ್ತೀನೋ ಇಲ್ಲೋ ಅಂತ ಒಂದು ಕ್ವಶನ್ ಅರೈಸ್ ಆಗ್ತದೆ ಎಲ್ಲರಿಗೂ. ಯಾಕಂತಂದ್ರೆ ಈಗ ನಮ್ಗೊಂದು ಸ್ವಲ್ಪ ಬುದ್ಧಿ ಕ್ಷಮತೆ ವಿದ್ಯೆ ಎಲ್ಲ ಅದ, ನಮಗೊಂದು ವಿಚಾರ ಮಾಡೋವಂಥದ್ದು ಶಕ್ತಿನೂ ಅದ, ಮತ್ತು ಅಷ್ಟೇ ನಮ್ಗೆ ವಯಸ್ಸು ಆಗ್ಲಿಕತ್ತದ. ಅವಾಗ ಒಂದೇ ಬರ್ತದೆ ಒಂದು ಕ್ವಶನ್, ಏನಂತ ನಾನು ನಂದು ಇದೇನು ಜೀವನ ಮಾಡ್ಲಿಕತ್ತೀನಲ್ಲ ಇದು ಬದುಕು ನಂದೇನಾ ಅಂತ ಕ್ವಶನ್. ಸ್ವಲ್ಪ ಜನಕ್ಕೆ ಬರ್ತದೆ ಇಂಥ ಕ್ವಶನ್ಗಳೆಲ್ಲ, ಎಲ್ಲರಿಗೂ ಬರೋಂಗಿಲ್ಲ, ಸ್ವಲ್ಪ ಜನಕ್ಕೆ ಬರ್ತದೆ. ಹೆಂಗೆ ಬರ್ತದೆ ಇದೆಲ್ಲ, ಇದಕ್ಕೆಲ್ಲ ಏನು ಕಾರಣ ಈ ರೀತಿ ಕ್ವಶನ್ಗಳು ನಮ್ಮಲ್ಲಿ ಬರ್ಲಿಕ್ಕತ್ತವ ಅಂತಂದ್ರೆ ಏನು ಮುಖ್ಯ ಕಾರಣಗಳಂತಂದ್ರೆ, ಈಗ ನಾವು ಇರ್ತೀವಲ್ಲ ಜೀವನ, ನಾವು ಜೀವಿಸ್ತಾ ಇದ್ದೀವಲ್ಲ ಈ ಜೀವನ, ಇದು ನನ್ನ ಮನಸ್ಸಿಗೆ ವಿರುದ್ಧ ಏನೋ, ಇದು ನಾ ಬಯಸಿದಂಥ ಜೀವನ ಅಲ್ಲೇನೋ ಅಂತ ಒಂದು ಇನ್ಸ್ಟೆಂಟಿಗೆ ನಮ್ಗೆ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾಕಂದರೆ ಫಸ್ಟ್ಲಿಂದ ನಾವು ಹುಟ್ಟಿದಾಗಿನಿಂದ ಇಲ್ಲಿ ತನಕ ನಾವೇನು ಬದುಕಿರ್ತೀವಲ್ಲ ಅದು ನಮ್ಮ ಇಷ್ಟದ ಪ್ರಕಾರ ಆಗಲಿ ಅಥವಾ ನಮ್ಮ ಮನಸ್ಸಿಗೆ ಒಪ್ಪಿಗೆ ಪ್ರಕಾರ ಆಗಿ ನಾವು ಬದುಕಿರಂಗಿಲ್ಲ. ಹೆಂಗಂತ ಅದನ್ನೇ ಹೇಳ್ತೀನಿ ಕೇಳಿ. ಈಗ ಸಣ್ಣ ಮಕ್ಕಳು ಇರ್ತೀವಿ, ಸಣ್ಣ ಮಕ್ಕಳು 6 ವರ್ಷದ 3 ವರ್ಷದ ಮಕ್ಕಳು ಹಿಡಿದು ಸ್ಟಾರ್ಟ್ ಮಾಡ್ತೀವಿ ನಮ್ಮ ಬದುಕು. ಅದು ಆವಾಗಲಿಂದ ಬುದ್ಧಿ ಬರ್ತದೆ ಅಂತ ಅನ್ಕೋತೀನಿ. ಆವಾಗಲೇ ಸ್ಟಾರ್ಟ್ ಮಾಡ್ತೀವಿ. ಏನು ಭಾಳ ಚಲೋ ಆಟ ಆಡ್ತೀವಿ, ಭಾಳ ಚಲೋ ಪದಗಳು ಯೂಸ್ ಮಾಡಿ ಮಾತಾಡೀವಿ, ಏನೂ ಚೆಲ್ಲಾರ್ದೆ, ಏನೂ ಮಾಡಲಾರ್ದೆ, ಏನೂ ಹೊಲಸು ಮಾಡಲಾರ್ದೆ ಆಟ ಆಡೀವಿ, ಅಥವಾ ಚಂದ ಊಟ ಮಾಡೀವಿ, ಪ್ರೀತಿಯಿಂದ ಮಾತಾಡೀವಿ, ನಕ್ಕಿವಿ, ಬರೀ ಪಾಸಿಟಿವಿಟಿ ತೋರಿಸ್ತೀವಿ ನಮ್ಮ ಪೇರೆಂಟ್ಸ್ ಮುಂದೆ, ಅಜ್ಜಿ ಮುಂದೆ, ಅಪ್ಪ ಅಮ್ಮನ ಮುಂದೆ, ಅಕ್ಕ ತಂಗಿ ಮುಂದೆ. ಅಂದ್ರೆ ಎಲ್ಲರೂ ಏನು ಮಾಡ್ತಾರೆ, ನಮಗೆ ಪ್ರೀತಿ ಗೌರವ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ವಲ್ಪ ಹೆಚ್ಚಿಗೆ ಪ್ರೀತಿ ಮಾಡ್ತಾರೆ, ಹೆಚ್ಚಿಗೆ ಗೌರವ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸಣ್ಣ ವಯಸ್ಸಿನ ಮಗುವಿಗೆ. ಇವೆಲ್ಲ ಆವಾಗ ಕೂಸಿಗೆ ಏನು ಅನ್ನಿಸ್ಬಿಡ್ತದೆ, ಆ ಮಗುವಿಗೆ ಏನು ಅನ್ನಿಸ್ತದ, ಹಾಂ ಯಾವಾಗ ನನಗೆ ಅಪ್ರಿಷಿಯೇಟ್ ಮಾಡ್ತಾರೆ, ನಂಗೆ ಯಾವಾಗ ನಂಗೆ ಪ್ರೀತಿ ಮಾಡ್ತಾರೆ, ಯಾವಾಗ ನಾನು ಖುಷಿಲಿಂದ ಕಾಣ್ತಾರೆ ಅಂತಂದ್ರೆ ನಾ ಅವರಿಗೆಲ್ಲ ಖುಷಿ ಮಾಡಬೇಕು. ಅವರಿಗೆಲ್ಲ ಖುಷಿ ಅಂದ್ರೇನು, ಏನು ಕೆಟ್ಟದ್ದು ಮಾಡಬಾರ್ದು. ಕೆಟ್ಟದಂದರೆ ಹೊಡಿಬಾರ್ದು, ಆಟಿಕೆ ಸಾಮಾನು ಮುರಿಬಾರ್ದು, ಊಟ ಚೆಲ್ಲಾಡಿ ತಿನ್ನಬಾರ್ದು, ಅಥವಾ ಎಲ್ಲೋ ಬಿದ್ದು ಒದ್ದಾಡಬಾರ್ದು, ಬಟ್ಟೆ ಹೊಲಸು ಮಾಡ್ಕೋಬಾರ್ದು, ಮತ್ತು ಏನೇನು ಮನೆದು ರೂಲ್ಸ್ ಇರ್ತಾವೆಲ್ಲ ಫಾಲೋ ಮಾಡಬೇಕು. ಅವಾಗ ನನಗೆ ಎಲ್ಲರೂ ಪ್ರೀತಿ ಮಾಡ್ತಾರೆ, ಒಂದು ಚಾಕ್ಲೇಟ್ ಹೆಚ್ಚಿಗೆ ಕೊಡ್ತಾರೆ. ಚಾಕ್ಲೇಟ್ ಇನ್ ದ ಸೆನ್ಸ್ ಹಿಯರ್ ಒಂದು ಅಪ್ರಿಷಿಯೇಷನ್ ಬಂತು. ಏನಂತಂದರೆ ನನಗೊಂದು ಸರ್ಟಿಫಿಕೇಟ್ ಕೊಟ್ಟರು, ಒಳ್ಳೆಯ ಮಗು ಅಂತ ಒಂದು ಸರ್ಟಿಫಿಕೇಟ್ ಕೊಟ್ಟರು. ಆ ಮಗುವಿಗೆ ಅದೊಂದು ಗುರುತಿಸ್ಕೊಂಡ್ಬಿಡ್ತದೆ, ಐಡೆಂಟಿಫೈ ಮಾಡ್ಕೊತದೆ. ಏನಂತ, ಸರೌಂಡಿಂಗ್ ಪೀಪಲಿಂದ ಅಪ್ರೂವಲ್ ಹೆಂಗೆ ಬಂತು, ಅದಕ್ಕೆ ಒಳ್ಳೇದು ಬಂತು. ಈಗ ಹ್ಯೂಮನಿನ ನೇಚರ್ ಏನದ, ಸಣ್ಣ ಮಗುನೇ ಇರಲಿ ಅದಕ್ಕೆ ನಾವು ಬೈದೇವಿ, ಹೊಡೆದೇವಿ, ಅಂದೇವಿ ಅಂದ್ರೆ ಅದು ಸಹಿಸಿಲ್ಲ. ಯಾಕೆ ಅದು ಏನೋ ರಿಜೆಕ್ಷನ್, ಏನಪ್ಪ ನನಗೆಲ್ಲ ರಿಜೆಕ್ಟ್ ಮಾಡ್ಲಿಕ್ಕತ್ತಾರೇನು ಸರೌಂಡಿಂಗ್ ಪೀಪಲ್ ಆಗಲಿ ಪೇರೆಂಟ್ಸ್ ಆಗಲಿ ಅಂಥದಕ್ಕೊಂದು ಒಂಥರ ಬ್ಯಾಡ್ ಫೀಲ್ ಆಗ್ತದೆ. ಅದೊಂಥರ ಫೇಲಿಯರ್ ಏನಂತ ತಗೋತದೆ. ಅದೇ ನಾವು ಪ್ರೈಸ್ ಮಾಡಲಿ, ಅದಕ್ಕೆಲ್ಲ ಅಪ್ರಿಷಿಯೇಷನ್ ಮಾಡಲಿ, ಅದು ಮಾಡೋದಕ್ಕೆಲ್ಲ ಅಗ್ರಿ ಮಾಡ್ಕೋತಾ ಹೋಗಲಿ, ಆ ಕೂಸು ನಮ್ಮಲ್ಲಿ ಭಾಳ ಬರ್ಲಕ್ಕೆ ಹೋಗ್ತದೆ. ಯಾಕಂದ್ರೆ ಅದಕ್ಕೆ ನಾವು ಇನ್ನೂ ಚಂದ ಪ್ರೀತಿ ಮಾಡಬೇಕು, ಅದಕ್ಕೆ ನಾವು ಇನ್ನೂ ಚಂದ ಅಪ್ರಿಷಿಯೇಷನ್ ಮಾಡಬೇಕು ಅಂತದ್ದು ನಮ್ಮಲ್ಲಿ ಜಾಸ್ತಿ ಬರ್ತದೆ. ಇದು ಸಣ್ಣ ಮಕ್ಕಳಿಂದನೇ ನಡ್ಕೊಂಡು ಬಂದುಬಿಡ್ತದೆ. ಅದು ಮಗುವಿಗೆ ಒಂದು ಏನು ತಲೆ ಒಳಗೆ ಫಿಕ್ಸ್ ಆಗ್ತದಂದರೆ, ನಾನು ಹೆಚ್ಚಿನ ಕೆಲಸಗಳು ಮಾಡಬೇಕು, ಒಳ್ಳೊಳ್ಳೆ ಕೆಲಸಗಳು ಮಾಡಬೇಕು, ಎಲ್ಲರಿಂದ ನನಗೆ ಪ್ರೀತಿ ಗೌರವವನ್ನು ಪಾತ್ರ ಆಗ್ತೀನಿ ಅಂತೇಳಿ ಒಂದು ಇಷ್ಟು ದೊಡ್ಡ ತಿಳುವಳಿಕೆ ಇರಲಿಕ್ಕೆ ಅದಕ್ಕೆ ಅದೇ ಬುದ್ಧಿಮಟ್ಟಕ್ಕೆ ಎಷ್ಟು ತಿಳಿಬೇಕು ಅಷ್ಟದು ತಿಳ್ಕೊತದೆ. ಹಾಗೆ ಅದೇ ಮಗು ಏನಾಗ್ತದೆ, ಸ್ಕೂಲಿಗೆ ಹೋಗ್ತದೆ. ಸ್ಕೂಲಿಗೆ ಹೋಗೋಣ ಏನಾಗ್ತದೆ, ಅದಕ್ಕೆ ಅದು ಎಂಥವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋತದ, ಅದಕ್ಕೆ ಹಿಂಗೆ ರಿಜೆಕ್ಟ್ ಮಾಡೋರ ಜೊತೆಗೆ, ಜಗಳ ಆಡೋರ ಜೊತೆಗೆ, ನೀ ಚೆಂದಿಲ್ಲ ನೋಡು ಅಂತ ಹೇಳೋ ಜೊತೆಗೆ ಅದು ಮಗು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಂಗಿಲ್ಲ. ಯಾರ ಜೊತೆಗೆ ಮಾಡ್ಕೋತದ, ಅದರದ್ದೇ ವೇವ್ಲೆಂತ್ ಇರ್ತದೆ. ಅದಕ್ಕೆ ಪ್ರೇಸ್ ಮಾಡಬೇಕು, ಅದಕ್ಕೆ ಪ್ರೀತಿ ಮಾಡಬೇಕು, ಅದಕ್ಕೆ ಖುಷಿಯಿಂದ ಕಾಣಬೇಕು, ಅದ್ರ ಜೊತೆಗೆ ಆಟ ಆಡಬೇಕು, ಏನೋ ತಂದದ್ದೆಲ್ಲ ಶೇರ್ ಮಾಡ್ಕೋಬೇಕು, ಹಂಚ್ಕೋಬೇಕು. ಅಂಥವ್ರ ಜೊತೆಗೆ ಅಂಥ ಮಗುವಿನ ಜೊತೆಗೆ ಅದು ಫ್ರೆಂಡ್ಶಿಪ್ ಮಾಡ್ಕೋತದೆ. ಯಾಕಂದ್ರೆ ಅದು ಮನಸ್ಸೊಳಗೊಂದು ಫಿಕ್ಸ್ ಆಗ್ಯದ. ಏನು ಫಿಕ್ಸ್ ಆಗ್ಯದ ಅಂತಂದ್ರೆ, ನಾ ಚಲೋ ಇದ್ದರೆ, ನನ್ನ ಫ್ರೆಂಡ್ ಚಲೋ ಇದ್ದರೆ ನಾವಿಬ್ಬರು ಸರಿಗಿರ್ಬೋದು ಸ್ಕೂಲ್ನಾಗ. ಮತ್ತು ಅದೇ ಬೈಯೋರ ಜೊತೆಗೆ ಆಡೋರ ಜೊತೆಗೆ ಅದು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಂಗಿಲ್ಲ ಮಗು. ಅದು ಒಂಥರ, ಯಾಕಂದ್ರೆ ಅವ್ರದ್ದು ವೇವ್ಲೆಂತ್ ಮ್ಯಾಚ್ ಆಗಬೇಕು. ಅದಕ್ಕೆ ರಿಜೆಕ್ಷನ್ ಅಂದರೆ ಇಷ್ಟ ಇಲ್ಲ, ಫೇಲರ್ ಅಂದರೆ ಇಷ್ಟ ಇಲ್ಲ, ಯಾರಾದರೆ ಬೈತಾರಂದ್ರೆ ಅದಕ್ಕೆ ಇಷ್ಟ ಇಲ್ಲ. ಅದು ಅಲ್ಲಿನೂ ಒಂದು ತನ್ನದೇ ಆದಂಥ ಚೌಕಟ್ಟೊಳಗೆ ಬೆಳೀತಾ ಬರ್ತದೆ. ಮತ್ತು ಟೀಚರ್ಸ್ನೂ ರೈಮ್ಸ್ ಹೇಳಬೇಕು, ಓದ್ಕೊಂಡು ಬರಬೇಕು, ಟೇಬಲ್ಸ್ ಹೇಳಬೇಕು. ಅಂಥ ಮಕ್ಕಳಿಗೆ ಪ್ರೀತಿ ಮಾಡ್ತಾರಲ್ಲ, ಆ ಮಗುವಿನ ತಲೆ ಒಳಗೆ ಏನು ಬೆಳೀತದೆ ಅಂತಂದ್ರೆ, ಹಾಂ ನಾ ಬೆಳಿಬೇಕಪ್ಪ, ನಾ ಓದ್ಕೊಂಡು ಹೋಗಬೇಕಪ್ಪ, ನಾ ರೈಮ್ಸ್ ಓದಬೇಕು, ಆವಾಗಷ್ಟೇ ನಮ್ಮ ಟೀಚರ್ ಪ್ರೀತಿ ಮಾಡ್ತಾರೆ. ಇಲ್ಲ ಅಂದರೆ ಏನು ಮಾಡ್ತಾರೆ, ಪನಿಷ್ಮೆಂಟ್ ಕೊಡ್ತಾರೆ. ಪನಿಷ್ಮೆಂಟ್ ಅಂದ್ರೇನು, ಅದು ನನಗಿಷ್ಟ ಇಲ್ಲ.
ಅದು ಪನಿಷ್ಮೆಂಟ್ ತೊಗೊಂಡ್ರೆ ನಾ ಕೀಳಾಗ್ಬಿಡ್ತೀನಿ, ಪನಿಷ್ಮೆಂಟ್ ತೊಗೊಂಡ್ರೆ ನಾ ಅವ್ರದ್ದು ಅಪ್ರಿಸಿಯೇಷನಿಗೆ ಒಳಗಾಗಲ್ಲ, ಅದೊಂಥರ ರಿಜೆಕ್ಷನ್ ಆಯಿತು. ಇದು ಒಂಥರ ನನ್ನ ಚೌಕಟ್ಟಿಗೆ ಮೀರ್ತಲ್ಲ ಇದು. ನಾವೇನು ಸಣ್ಣವರಿದ್ದಾಗಿಂದ ಇಷ್ಟು ಮಾಡ್ಕೊತ ಬಂದೀವಿ. ಈಗಲೂ ಟೀಚರಿಗೂ ಪ್ರೈಸ್ ಮಾಡಮು, ಫ್ರೆಂಡ್ಸಿಗೂ ಪ್ರೈಸ್ ಮಾಡಮು, ಒಳ್ಳೆಯವ್ರ ಮುಖ ಒಳ ಹಾಕ್ಕೊಳ್ಳೋಣ, ಅವ್ರ ಸಲುವಾಗರೆ ಬದುಕಮ್ಮು, ನಮ್ದು ಐಡೆಂಟಿಟಿ ಹಾಳಾಗಲಿ ಅಂಥೇಳಿ ಫ್ರೆಂಡ್ಸ್ ಆಗಲಿ, ಟೀಚರ್ಸ್ ಆಗಲಿ, ನೇಬರ್ಸ್ ಆಗಲಿ ಎಲ್ಲರೂ ಒಳ್ಳೆಯವರೇ ಅನ್ಬೇಕು ನಮ್ಗೆ. ಅವ್ರು ಒಳ್ಳೆಯವ್ರು ಅನ್ನೋ ಸಲುವಾಗಿ ನಮಗೇನೆಲ್ಲ ಕಷ್ಟಗಳು ಬರಲಿ, ಎಷ್ಟೆಲ್ಲ ತ್ಯಾಗಗಳಿರಲಿ, ತ್ಯಾಗ ಮಾಡ್ಕೋತಾ ಹೋಗೋದು. ಇದು ಬರೀ ಸ್ಕೂಲಿಗೆ ಅಷ್ಟೇ ಸೀಮಿತ ಆಗಲಿಲ್ಲ ನಮ್ಮ ಜಿಂದಗಿ. ಜಾಬ್ ಚೂಸ್ ಮಾಡ್ಕೊಳಕ್ಕೆ ಹೋದ್ವಿ, ಎಂಥ ಜಾಬ್ ಚೂಸ್ ಮಾಡ್ಕೋಬೇಕು. ಮತ್ತು ಸಣ್ಣ ಪುಟ್ಟ ಜಾಬ್ ಚೂಸ್ ಮಾಡ್ಕೊಂಡ್ರೆ ಮನೆಯವ್ರನ್ನೂ ಸೇರಲ್ಲ, ಪೇರೆಂಟ್ಸ್ನೂ ಸೇರಲ್ಲ, ಆಜು ಬಾಜುದೂ ಸೇರಲ್ಲ, ರಿಲೇಟಿವ್ಸ್ನೂ ಸೇರಲ್ಲ. ಮತ್ತೀಗ ನಮ್ಗೆ ರಿಜೆಕ್ಷನ್ ಅನ್ನೋದು ಮತ್ತೆ ಭಯಕ್ಕೆ ಆಡ್ಲಕ್ಕೆ ಸ್ಟಾರ್ಟ್ ಮಾಡ್ತದೆ. ಎಂತ ಅಂದರೆ ಅವ್ರಿಗೂ ಚೆಂದ ಅನ್ನಿಸ್ಬೇಕು, ನಮಗೂ ಚೆಂದ ಅನ್ನಿಸ್ಬೇಕು. ಸ್ವಲ್ಪ ಅಷ್ಟೇ ಏನೋ ತ್ಯಾಗಗಳು, ಏನೋ ಕಷ್ಟಗಳು ಬಂದ್ರೂ ನಾನೇ ಇದು ಮಾಡ್ಕೋತ ಆ ಜಾಬನ್ನು ಬೇರೆಯವ್ರ ಸಲುವಾಗಿ, ಬೇರೆಯವ್ರ ಅಪ್ರೂವಲ್, ರಿಜೆಕ್ಷನ್ ಮಾತ್ರ ನಮಗೆ ಬೇಡ, ಫೇಲ್ಯೂರ್ ನಮಗೆ ಮಾತ್ರ ಬೇಡ. ಫೇಲ್ ಆದಂದರೆ ಮತ್ತೆ ನನಗೆ ಬೈಕೋತ ಅನ್ಕೋತಾ ಕೂಡ್ತಾರೆ. ಮತ್ತು ಅಂಥವ್ರ ಜೊತೆಗೆ ನಾ ರಿಜೆಕ್ಷನಿಗೆ ಒಳಗಾದಂದ್ರೆ ನನ್ನ ಜೊತೆಗೆ ಯಾರು, ಜೀವನ ಹೆಂಗೆ ಮುಂದೆ, ಎಲ್ಲರೂ ಬೇಕು ನನಗೆ, ಈ ರೀತಿ ಒಂದು ಚೌಕಟ್ಟಿನಾಗ ಮತ್ತು ಮುಂದೆ ನಡೀತದೆ. ಜಾಬಿಗೂ ಚೂಸ್ ಮಾಡ್ಕೊಳ್ಳೋದಕ್ಕೂ ಅದನ್ನು ಒಂಥರ ಇರಿಸ್ಮೋಸ್ಲಿಂದೇ, ಬೇರೆಯವ್ರ ಅಪ್ರೂವಲಿಂದನೇ, ಬೇರೆಯವ್ರ ಐಡೆಂಟಿಲಿಂದನೇ ನಾವು ಮತ್ತೆ ಜಾಬ್ನು ಚೂಸ್ ಮಾಡ್ಕೊಳ್ಳೋದು. ಮತ್ತು ಆಮೇಲೆ ಜಾಬು ಅಲ್ಲಿ ನಮ್ಮ ಸರೌಂಡಿಂಗ್ ಪೀಪಲ್ ಇರ್ತಾರೆ. ಜಾಬ್ ಅಂದರೆ ಏನು ಸುಮ್ಮ ಹೋಗಿ ಒಬ್ಬರೇ ಮಾಡಂಗೂ ಇರೋಂಗಿಲ್ಲ. ಜಾಬ್ ಸರೌಂಡಿಂಗ್ ಪೀಪಲ್ ಅಲ್ಲಿನೂ ಒಂದು ಗ್ರೂಪ್ ಇರ್ತದೆ, ಒಂದು ವೇವ್ಲೆಂತ್ ಮ್ಯಾಚ್ ಇರ್ತದೆ. ಅಂಥವ್ರ ಜೊತೆಗೆ ನಮ್ಮ ವೇವ್ಲೆಂತ್ ಮ್ಯಾಚ್ ಮಾಡ್ಕೋತೀವಿ. ಯಾಕೆ ಮತ್ತು ಬೇರೆಯವ್ರು ರಿಜೆಕ್ಷನ್ ಮಾಡಿರಂದ್ರೆ ನಾವು ರಿಜೆಕ್ಷನ್ನು, ಫೇಲ್ಯೂರು, ನನಗೆ ಯಾರು ರಿಜೆಕ್ಟ್ ಮಾಡ್ತಾರಂದ್ರೆ ನಾನು ಇಲ್ಲಿ ತನಕ ಆ ಒಂದು ಗುಂಪಿನಿಂದ ಸೆಪ್ರೇಟೇ ಇದ್ದೀನಿ. ಬೇರೆಯವ್ರ ಅಪ್ರೂವಲ್ ಆಗಲಿ, ಬೇರೆಯವ್ರ ಪ್ರೈಸಿಂಗ್ ಮಾತುಗಳಾಗಲಿ, ಅವ್ರ ಅಗ್ರಿ ಆಗಲಿ, ಅದ್ರ ಸಲುವಾಗಿ ನಾ ಹಾತೊರ್ಲಾಗಿದ್ದೀನಿ, ನನಗೆ ಹಾಗೇ ಬೇಕು. ಮತ್ತು ಅಲ್ಲಿನೂ ನಮ್ಮದು ವೇವ್ಲೆಂತ್ ಯಾರ ಜೊತೆಗೆ ಮ್ಯಾಚ್ ಆಗ್ತದೆ, ಯಾರು ನಮ್ಮಂಗೆ ಇರ್ತಾರೆ ಅಥವಾ ನಮ್ಮದು ಗುಣಗಳನ್ನು ಅಪ್ರಿಷಿಯೇಟ್ ಮಾಡ್ತಾರೆ, ಅವ್ರ ಜೊತೆಗೆ ಒಂದು ಫ್ರೆಂಡ್ಶಿಪ್ ಇರ್ತದೆ. ಹಾಗೆ ಮಾಡ್ಕೊಂಡು ಹೋಗೋದು. ಅಲ್ಲಿನ ಒಂದು ನಮ್ಮ ಸುತ್ತ ನಾವೇ ಒಂದು ಬೇಲಿ ಹೆಣ್ಕೊಂಡು ಹೋಗೋದು. ಹೀಗೆ ಒಂದು ದಿವ್ಸ 2 ದಿವ್ಸದ ಮಾತುಗಳು ಅಲ್ಲೇ ಇವೆಲ್ಲ. ಹಾಗೆ ಜಾಬ್ನೂ ಆಯಿತು, ಮಂದಿ ಸಲುವಾಗಿ ಎಲ್ಲನೇ ಆಯಿತು. ಎಲ್ಲ ಮುಗಿಸ್ಕೊಂಡು ಮುಂದೆ ಹೋಗ್ತೈತೆ ಜೀವನ. ಇದೇನು ಹಂಗೆ ನಡೀತು ಅಂತಂದ್ರೆ ಇಂಥ 25 ವರ್ಷ, 35 ವರ್ಷ, 55 ವರ್ಷ, ಕೊನೆಗೆ 75 ವರ್ಷನೂ ಬಂದು ನಿಂದಿರ್ತದೆ. ಅದು ಏನು ಅತಿಶಯ ಇಲ್ಲ. ಯಾಕಂದ್ರೆ ನಾವು ಒಳಗಿಂದ ಸೋಲಿಗೆ ನಾವು ಮಾತೇ ಆಡಿರಲ್ಲ, ಅದಕ್ಕೆ ನಾವು ಕೇಳೇ ಇರೋಂಗಿಲ್ಲ. ರಿಜೆಕ್ಷನ್ ಅಂದರೆ ಯಾವುದು, ಅಪ್ರೂವಲ್ ಅಂದರೆ ಯಾವುದು, ನಿನಗೇನು ಬೇಕು, ನಾ ಬೇರೆಯವ್ರ ಸಲುವಾಗಿ ಬದುಕ್ತಾ ಇದ್ದೀನಲ್ಲ, ನಿನಗೇನು ಅನ್ಸ್ಲತ್ತದ, ಹೀಗೆಲ್ಲ ಯಾವುದನ್ನು ನಾವು ಮಾತು ಇಲ್ಲಿ ತನಕ ನನ್ನದಾದಂಥ ಅಂತರಾತ್ಮಕ್ಕೆ ನಾವು ಕೇಳ್ಕೊಂಡು ಬಂದಿರಲ್ಲ. ಇನ್ ಕೇಸ್ ನಾವು ಕೇಳದೆ ಅಂದ್ರೂ ನನ್ನ ಅಂತರಾತ್ಮ ಹೇಳೋದೇ ಮಾತು ಬೇರೆಯೇ. ಇವೆಲ್ಲ ನೀ ಏನು ಬಡ್ದಾಡಿದೆಲ್ಲ ಇದು ನಮಗೆ ಬೇಕೇ ಆಗಿರಲ್ಲ ಅಂತಲೇ ಹೇಳ್ತಿರ್ತದೆ ಅದು ಅಂತರಾತ್ಮ. ಆವಾಗ ನಮಗೆ ಒಂದು ಸೌಂಡ್ ಕೇಳಿಸ್ಬರ್ತದೆ ಒಂದು ಕ್ವಶನ್, ನಿನಗೇನು ಇಷ್ಟ, ನೀ ಯಾರ ಸಲುವಾಗಿ ಬದುಕಲಿತ್ತಿದ್ದಿ, ನೀ ಏನು ಮಾಡ್ಬೇಕಂತ ಹೋಗ್ಲಿತ್ತಿದ್ದಿ, ಇಲ್ಲಿ ತನಕ ನೀ ಏನು ಮಾಡಿದೆ, ಇಂಥವೆಲ್ಲ ಕ್ವಶನ್ ನಮ್ದು ನಾವೇ ಕೇಳಬೇಕಾಗ್ತದೆ, ನಮಗೆ ನಾವೇ ಕೇಳ್ಕೊಬೇಕಾಗ್ತದೆ. ಆವಾಗ ಏನು ಮಾಡಬೇಕು, ಹಿಂಗಾಯ್ತಲ್ಲಪ್ಪ ನನ್ನ ಬದುಕು, ಎಷ್ಟು ವರ್ಷಗಳ ಕಾಲ ನಾನು ಮುಂದುವರೆದು ಬಿಟ್ಟನಲ್ಲ, ನನ್ನ ಜೀವನದೊಳಗೆ ಇಷ್ಟು ದೂರ ನಾನು ಕ್ರಮಿಸಿನಲ್ಲ, ಈಗ ಹೆಂಗೆ ನನ್ನ ಮನಸ್ಸು ನನಗೊಂದು ಕ್ವಶನ್ ಕೇಳಗತ್ತದ, ಪಟ್ಟಂತ ಅದಕ್ಕೆ ಆನ್ಸರ್ ಮಾಡ್ಲಿಕ್ಕೆ ನನ್ನ ಕೈಲಿ ಆಗಲ್ಲಾಗ್ಯದಲ್ಲ ಅಂತ ಅನ್ನಿಸ್ಬಿಡ್ತದೆ. ಹೌದಲ್ಲ, ಪಟ್ಟಂತ ಆನ್ಸರ್ ನಮ್ಮನೆಯಿಂದ ಬರೋಂಗಿಲ್ಲ. ಈಗ ನಮಗೆ ಯಾರೋ ನಿನಗೆ ಏನು ಇಷ್ಟ, ನಿನಗೆ ಯಾವ್ದು ಇಷ್ಟ ಇಲ್ಲ, ನಿನಗೆ ಯಾವ್ದು ಇಷ್ಟ, ನಿನಗೆ ಏನು ಬೇಕು, ನಿನ್ನ ಜೀವನದೊಳಗೆ ಇದೇ ಮಾಡ್ಬೇಕಂತ ಅಂದ್ಕೊಂಡಿದ್ದೇನೋ ಅಂತ ಯಾರನ್ನ ಬಂದು ನಮ್ಗೆ ಏನಾರು ಒಂದು ಕ್ವಶನ್ ಕೇಳ್ತಾರೆ ಅಂತಂದ್ರೆ ನಮ್ಮಲ್ಲಿ ಪಟ್ಟಂತ ಹೇಳಿಕ್ಕೆ ಆನ್ಸರ್ ಇರೋಂಗಿಲ್ಲ. ಇನ್ಸ್ಟಂಟ್ ಆನ್ಸರ್ ನಮ್ಮಲ್ಲಿ ನಾವು ರೆಡಿನೂ ಮಾಡ್ಕೊಂಡಿರೋಂಗಿಲ್ಲ, ಅದು ಇರೋನು ಇರೋಂಗಿಲ್ಲ. ಯಾಕಂದ್ರೆ ಈ ಕ್ವಶನ್ ನಾವೇ ನಮಗೆ ಯಾವತ್ತೂ ಕೇಳ್ಕೊಂಡಿರೋಂಗಿಲ್ಲ. ಅಂದಾಗ ಬೇರೆಯವ್ರು ಯಾರೋ ಒಬ್ರು ಕೇಳ್ತಾರಂದ್ರೆ ನಮ್ಗೆ ಹೇಳಿಕ್ಕೆ ಆನ್ಸರ್ ಎಲ್ಲಿ ಇರ್ತದ. ಹೌದು, ಇಲ್ಲಿ ತನಕ ಇಷ್ಟೇ ಮಾಡಿದೆವು, ನಮ್ಮ ಉಳಿಗಾಗಿ, ನಮ್ಮ ಅಳಿವಿಗಾಗಿ ನಾವು ಎಂದೂ ಪಡಬೇಕಾದ ಪಟ್ಟೇ ಇಲ್ಲ, ಪಡಬೇಕಾದಂಥ ಕಷ್ಟ ಪಟ್ಟೇ ಇಲ್ಲ. ಬರೀ ಅಪ್ರೂವಲ್ ಸಲುವಾಗಿ, ಬೇರೆಯವ್ರ ಐಡೆಂಟಿಟಿ ಸಲುವಾಗಿ, ಬೇರೆಯವ್ರ ಅಗ್ರಿ ಸಲುವಾಗಿ ಜಿಂದಗಿ ಆಯಿತು. ಅದೇ ಹಿಂಗೆ ನಡ್ಕೊತಾನೆ ಬಂತು. ನಾವಾಗಿ ಖುಷಿಲಿಂದ ಇವಾಗ ನನಗೆ ಇದೇ ಬೇಕಿತ್ತು, ನಾ ಇದೇ ಮಾಡಿದೆ, ಇದೊಂದು ದೊಡ್ಡ ಅಚೀವ್ಮೆಂಟಾ ಅಂಥೇಳಿ ಯಾರ ಮುಂದೂ ನಾವು ಹೇಳ್ಕೊಳ್ಳೋಷ್ಟು ನಮ್ಮಲ್ಲಿ ಧೈರ್ಯ ಆಗಲಿ, ಆ ಒಂದು ಸಂತೋಷದ ಮುಖ ಆಗಲಿ, ಆ ಖುಷಿಯ ಆತ್ಮ ಆಗಲಿ ನಮ್ಮಲ್ಲಿ ವ್ಯಕ್ತಪಡಿಸ್ಲಿಕ್ಕೆ ಇರೋಂಗಿಲ್ಲ. ಮತ್ತು ಅದೇ ಇಲ್ಲರಿ ನಾ ಅದು ಮಾಡ್ಬೇಕಂದಿದ್ದೆ, ಹಿಂಗಾಯಿತು, ಇದು ಮಾಡ್ಬೇಕಂದಿದ್ದೆ, ಹೆಂಗಾಯಿತು, ಈ ಅಚೀವ್ಮೆಂಟ್ ಏನೋ ಅಂದಲ್ಲ ಅಂಥೇಳಿ ನಾವೇ ಆನ್ಸರ್ ಮಾಡ್ಕೋತಾ ಹೋಗ್ತೀವಿ.
ಮತ್ತು ಈಗರೇ ಏನು ಕಾಲ ಮಿಂಚಿಲ್ಲಲ್ಲಪ್ಪ, ಈಗರೇ ನಾವು ತಿದ್ಕೋಬೇಕೇನೋ. ಯಾಕಂತಂದರೆ ಇಷ್ಟು ವರ್ಷಗಳ ನಾವು ಬೇರೆಯವ್ರ ಸಲುವಾಗಿ ಬದುಕಿದ್ದೀವಿ, ಬೇರೆಯವ್ರ ಅಳಿವಿಗಾಗಿ, ಬೇರೆಯವ್ರ ಉಳಿವಾಗಿ, ಬೇರೆಯವ್ರ ಅಪ್ರೂವಲ್ ಸಲುವಾಗಿ ಎಲ್ಲ ಬದುಕ್ತೀವಿ. ಇನ್ನು ಮುಂದೆ ನಮಗೆ ನಾವು ಬದುಕ್ಬೋದೇನೋ ಅಂತ ಒಂದು ಕ್ವಶನ್ ಮಾರ್ಕ್ ಮಾಡ್ಕೊಂಡ್ರೆ ಅದಕ್ಕೂ ಆನ್ಸರ್ ಹೌದು ಅಂತ ಬರಬೇಕಾದ್ರೂ ಭಾಳ ಸಮಯ ತಗೋತದೆ. ಹೌದಿಲ್ಲ? ಇನ್ ಕೇಸ್ ಬಂತಂದ್ರೂ ಹೌದು ಇನ್ನು ಮುಂದಾದ್ರೂ ನೀನು ಇನ್ನು ಸಲುವಾಗಿ ಜೀವಿಸ್ಬೋದು ನೋಡು, ನೀ ಈಗ ಇನ್ನು ಮುಂದೆ ಮಾಡ್ಕೋ, ಇದೆಲ್ಲ ಜೀವನ ತಿದ್ಕೊ ಅಂದ್ರೆ ಅದೂ ಏನು ಅಷ್ಟು ಈಜಿ ಇಲ್ಲ. ಯಾಕಂದ್ರೆ ಎಷ್ಟೊಂದು ಕಾಲಗಳು, ಎಷ್ಟೊಂದು ಯುಗಗಳು, ಎಷ್ಟೊಂದು ವರ್ಷಗಳು ನಾವೇನು ಮಾಡಿಬಿಟ್ಟೆವೋ, ಬರೀ ಇಂಥದ್ರೊಳಗೆ ಹೋದೆವು. ನಮ್ಮದು ಸೋಲಿಗೆ ನಾವು ಹೆಂಗೆ ಉಸಿರಾಡ್ಲಿಕತ್ತೀನಿ ಅಂತ ಕೇಳಿಲ್ಲ ನಾವು, ನಮ್ಮ ಮನಸ್ಸಿಗೆ ನಿನಗೆ ಏನು ಬೇಕಂತ ಕೇಳಿಲ್ಲ ನಾವು. ಅದು ಇಷ್ಟು ಮುದುಕಾಗಿ ಹೋಗುತ್ತೆ ನಮ್ಮ ಜೊತೆ ಇದ್ದು, ನಮ್ಮದು ಬಾಡಿ ಜೊತೆಗೆ ಹೊಂದ್ಕೊಂಡು, ನಮ್ಮ ಮನಸ್ಸು ಜೊತೆಗೆ ಹೊಂದ್ಕೊಂಡು. ಈಗ ನಾವು ಅದಕ್ಕೆ ಏನು ಬೇಕಂತ ಕೇಳಿದ್ರೆ ಅದಕ್ಕೆ ಗೊತ್ತಿಲ್ಲ ಈಗ ಏನು ಹೇಳಬೇಕಂತ ಹೇಳಿ. ಹಾಗಾಗ್ಯದ ಈಗನೂ ಏನು ಕಾಲ ಮಿಂಚಿಲ್ಲ. ಒಂದು ಕ್ವಶನ್ ಬಂದ್ರೆ ಅದಕ್ಕೆ ನೀವು ಆನ್ಸರ್ ಮಾಡ್ಕೊರಿ. ಏನಂತಂತಂದ್ರೆ ಹೌದು, ಈಗನೂ ನಾವು ಬೇರೆ ಮೊದಲಿನ ಥರ ಖುಷಿಲಿಂದ ನಮ್ಮದೇ ಆದಂಥ ಜೀವಕ್ಕೆ ನಮ್ಮದೇ ಆದಂಥ ಬೆಲೆ ಕೊಟ್ಕೊಂಡು ಇರ್ಬೋದು. ಹೆಂಗಂತಂದ್ರೆ ಒಂದು ಸ್ಟೆಪ್ ಬೈ ಸ್ಟೆಪ್ ಹೋಗೋಣಂತೆ. ಹೆಂಗೆ ಸಣ್ಣ 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 ವಿಚಾರಗಳೆಲ್ಲ ಕ್ವಶನ್ ಮಾಡ್ಕೋತಾ ಹೋಗೋದು ದಿನನಿತ್ಯ. ಈಗ ಹೆಂಗೆ ನಾವು ದಿನನಿತ್ಯ ಸೇರಿ ಯುಗಗಳ ವರ್ಷಗಳಾಯ್ತಲ್ಲ, ಹಾಗೆ ಈ ದಿನನಿತ್ಯ ಒಂದೊಂದು ಕ್ವಶನ್ ಕೇಳ್ಕೊತಾ ಎಲ್ಲ ಫೀಲ್ಡ್, ಅದು ಕರಿಯರ್ ಫೀಲ್ಡ್ ಇರಲಿ, ರಿಲೇಷನ್ಶಿಪ್ ಫೀಲ್ಡ್ ಇರಲಿ, ಮತ್ತು ಫ್ಯಾಮ್ಲಿ ಇರಲಿ, ಹೊರಗಿಂದಿರಲಿ, ಎಲ್ಲಿನೂ ನಾವು ಹೋದಂಗೆಲ್ಲ ನಾವು ಬೇರೆಯವ್ರ ಅಪ್ರೂವಲ್ ಸಲುವಾಗಿ ಒಂದು ಕ್ಯೂನ ನಿಂದಿರಬೇಕಾದ್ರೂ ಬೇರೆಯವ್ರ ಅಪ್ರೂವಲ್ ಸಲುವಾಗಿ ನಿಂತಿರ್ತಿದ್ದೆವು. ಎಲ್ಲೋ ಹೋಗಿ ಒಂದು ಕೂಡ್ಬೇಕಂದ್ರೂ ಕೂಡಬೇಕಾ ಬೇಡ ಅಂತ ಹೇಳಿ ಕುಂತಿರ್ತೇವೆ. ಈಗ ಹಾಗಲ್ಲ. ಈಗ ಹೆಂಗೆ ಮಾಡೋಣಂತ ಸಣ್ಣ ಸಣ್ಣ ಚಾಯ್ಸ್ಗಳು ನಾವೇ ತಗೊಂಡು ಸಣ್ಣ ಸಣ್ಣ ಮಾರ್ಪಾಡುಗಳು ನಾವೇ ಮಾಡ್ಕೊತಾ ಹೋಗಬೇಕು. ನಮ್ಮ ಮನಸ್ಸಿಗೆ ಏನು ಬೇಕು, ಹೆಂಗೆ ಬೇಕು, ಹಂಗೆ ನಮ್ಮ ಆತ್ಮಕ್ಕೆ ಏನು ಖುಷಿ ಕೊಡ್ಲಿಕ್ಕತ್ತದ, ಏನು ತಿಂದ್ರೆ ನಾವು ಖುಷಿ ಇರ್ತೀವಿ, ಎಂಥದ್ದು ಬಟ್ಟೆಗಳು ತೊಟ್ಕೊಂಡ್ರೆ ನಾವು ಸಂತೋಷದಿಂದ ಇರ್ತೀವಿ, ಏನು ಊಟ ಮಾಡಿದ್ರೆ ನಂದು ಆರೋಗ್ಯ ಸರಿಗಿರ್ತದೆ, ನನ್ನ ಮನಸ್ಸು ಸರಿಗಿರ್ತದೆ, ಎಲ್ಲಿ ಹೋದ್ರೆ ನಾನು ಖುಷಿಲಿಂದ ಇರ್ತೀನಿ, ಯಾರ ಜೊತೆಗೆ ನಾ ಬೆರೆತರೆ ನನಗೆ ಖುಷಿ ಸಿಗ್ತದೆ. ಇಂಥವೆಲ್ಲ ಯಾರ್ದು ಅಪ್ರೂವಲ್ ಬೇಡ, ಯಾರು ನಂಗೆ ಸೇರಲಿ, ಯಾರು ಸೇರ್ಲಾರ್ದಿರಲಿ, ಇವಾಗಿಂದ ಅದು ನನ್ನ ಮನಸ್ಸಿಗೆ ನಾ ಪರ್ಮಿಷನ್ ಕೊಟ್ಕೋತಾ ಬಂದೆ. ನನ್ನ ಇನ್ನರ್ ಸೋಲಿಗೆ ನನ್ನ ಆತ್ಮಕ್ಕೆ ನಾ ಒಂದು ಬೆಲೆ ಕೊಟ್ಟಿದೆ. ಅದಕ್ಕೆ ಏನು ಬೇಕು, ಏನು ಬೇಡ, ಹೆಂಗೆ ಏನು ಅಂಥೇಳಿ ನಾ ಸ್ವಲ್ಪ ಪರ್ಮಿಷನ್ ಕೊಟ್ಕೋತಾ ಬಂದೆ ಅಂದರೆ ಅದೂ ಸಮಯ ಭಾಳ ಬೇಕು. 1 ದಿವಸ 2 ದಿವಸ ಒಳಗೆ ಮುಗಿಲಿಕ್ಕಾಗಲ್ಲ ಅದು. ಅಷ್ಟು ಮೀರಿ ನಾವು ಕೊಟ್ಕೋತಾ ಬಂದ್ರೂ ಅದು ಬದಲಾಗ್ತದೋ ಅಥವಾ ಅದು ಪ್ರಫುಲ್ಲತೆಯಿಂದ ಇದ್ದ ಜೀವನ ಸಾಗಿಸಿ ಹೋಗ್ತದೋ ಏನೋ ಅದು ನನಗೆ ಗೊತ್ತಿಲ್ಲ. ಇಷ್ಟು ಮೀರಿ ನಾವು ಇವತ್ತೇ ಅದಕ್ಕೆಲ್ಲ ಪರ್ಮಿಷನ್ ಕೊಟ್ಟರೆ ಅದು ಆಗ್ತದೆ. ಇಲ್ಲ ಅಂದರೆ ಈ ಜನ್ಮಕ್ಕೆ ನಾವು ಆ ಇನ್ನರ್ ಸೋಲಿಗೆ ಸಾಯಿಸ್ದಂಗೆ ಖರೆ. ಆ ಒಂದು ಇನ್ನರ್ ಆತ್ಮ ಏನದ, ನಾನು ನಂದು ಅನ್ನೋದೇನದಲ್ಲ, ಅದಕ್ಕೆ ನಾವು ಕೊಲೆ ಮಾಡಿದಷ್ಟೇ ಅನ್ಯಾಯ ಇದು. ಯಾಕಂದರೆ ಸಮಾಜಕ್ಕೆ ಎಷ್ಟು ನಾವು ಅಪ್ರೂವಲ್ ಸಲುವಾಗಿ ಜಿಂದಗಿ ಮಾಡಿ ನಾವು ಹೋಗ್ತೀವಿ, ನಮ್ಮ ಆತ್ಮಕ್ಕೆ ನಾವು ಅಷ್ಟೇ ವಂಚನೆ ಮಾಡ್ಕೋತಾ ಹೋಗಿರ್ತೇವೆ. ಈಗಲಿಂದಾದರೂ ಈ ಕ್ಷಣದಿಂದಾದರೂ ನಾವು ಸಣ್ಣ ಸಣ್ಣ ಚೇಂಜಸ್ಗಳು ಮಾಡ್ಕೋತಾ ಒಂದು ನಮಗೆ ಏನು ಬೇಕಪ್ಪ ಅನ್ನೋದನ್ನ ಕೇಳ್ಕೊತಾ ಹೋಗಿಲ್ಲ ಅಂತಂದ್ರೆ ನಾವು ಮುಂದೂ ಮೀನ್ಸ್ ಇದೇ ಒಂದು ಜನ್ಮಕ್ಕೂ ನಾವು ಅನ್ಯಾಯ ಪರವಾಗಿ ಹೋಗ್ತೀವಿ. ನಮ್ಮ ಮನಸ್ಸಿಗೆ ನಾವು ಅನ್ಯಾಯನೇ ಮಾಡ್ಕೊಂಡಂಗೆ ಆಗ್ತದೆ ಅಷ್ಟೇ. ಮತ್ತೇನು ಸಿಗಂಗಿಲ್ಲ ನಮಗೆ ನ್ಯಾಯ. ನಮ್ಮ ಆತ್ಮಕ್ಕೆ ನಮ್ಮ ಮನಸ್ಸಿಗೆ ನ್ಯಾಯ ಬೇಕು ಅಂತಂದ್ರೆ ನಾವೇನು ಮಾಡಬೇಕು, ನಮ್ಮ ಇನ್ನರ್ ಸೋಲಿನ ಮಾತು ಕೇಳಬೇಕು. ಈ ಅಪ್ರೂವಲ್ಗಳು ರಿಜೆಕ್ಷನ್ ಆಗಲಿ, ಫೇಲಿಯರ್ ಆಗಲಿ, ಎಲ್ಲರೂ ನಮ್ಗೆ ಮಾತಾಡ್ತೇ ಇರಲಿ, ಆಕೆ ಏನನ್ನಲಿ, ಅವ ಏನನ್ನಲಿ, ಇಂಥವೆಲ್ಲ ಗೊಡವೆಗಳನ್ನು ಬಿಟ್ಟು ನಾವು ಸ್ವಲ್ಪ ಚೇಂಜಸ್ ಹಾಕೋತಾ ಹೋಗ್ತೀವಿ ಅಂತಂದಾಗ ನಮ್ಮ ದೇಹಕ್ಕೆ, ನಮ್ಮ ಮನಸ್ಸಿಗೆ ನಾವು ಜಸ್ಟಿಸ್ ಕೊಟ್ಕೋತಾ ಬಂದಿರ್ತೀವಿ. ಇದು ಭಾಳ ಮುಖ್ಯ ಅದ. ಇನ್ನರ್ ಪೀಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನಾವು ಈ ಕಡೆ ನಾವು ಫೋಕಸ್ ಮಾಡೋದು ನಮ್ಮ ಧರ್ಮ ಅದ. ನಾವು ಈ ಆತ್ಮಕ್ಕೆ, ಈ ದೇಹಕ್ಕೆ, ಈ ಮನಸ್ಸಿಗೆ ಕೊಡೋಂಥದ್ದು ಅನ್ಯಾಯ ಅದು ಬಿಟ್ಟು ಇಷ್ಟು ದಿವಸಗಳಿಂದ ಅದಕ್ಕೆ ಅನ್ಯಾಯನೇ ಮಾಡ್ಕೊತ ಬಂದೀವಿ. ಯಾರು ಹೋರಾಡಬೇಕು ಅದ್ರ ಸಲುವಾಗಿ? ನಾವೇನೇ ಹೋರಾಡಬೇಕು ಅದ್ರ ಸಲುವಾಗಿ. ನನ್ನದೇ ಆತ್ಮ ಅದ, ನಾನೇ ಹೋರಾಡಬೇಕು. ನಿಮ್ಮದೇ ಆತ್ಮ ಅದ, ನೀವೇ ಹೋರಾಡಬೇಕು. ನನ್ನದೇ ಇನ್ನರ್ ಪೀಸ್ ಅದ, ನಾನೇ ಹೋರಾಡಬೇಕು. ನಾನು ನನ್ನ ಸಲುವಾಗಿ ಅಂತ ಎಲ್ಲಿ ತನಕ ಬರೋಂಗಿಲ್ಲ, ಇದು ಅನ್ಯಾಯ ಅಲ್ಲಿ ತನಕ ಮುಗಿಯಂಗಿಲ್ಲ. ನಾವು ನ್ಯಾಯ ಅಂತ ಹೊರಗಿನ ನ್ಯಾಯಕ್ಕೆ ಬಡ್ದಾಡ್ತಿರ್ತೀವಿ. ಹೊರಗಿನ ನ್ಯಾಯದಾಗ ಏನೂ ಇಲ್ಲ. ನಮ್ಮದು ಒಳಗಿಂದ ಜಸ್ಟಿಸ್ ಕೊಟ್ಕೊಳ್ತಾ ಬರಬೇಕು ನಾವು. ಅದು ನಿಜವಾಗ್ಲೂ ನಾವು ನಮಗೆ ಆದಂಥ ಕೊಡುಗೆ, ನಾವು ನಮಗೆ ಆದಂಥ ಕೊಡೋ ನ್ಯಾಯ ಅದು. ಥ್ಯಾಂಕ್ ಯು.